ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಈಗ ಒಂದು ಫೇಮಸ್ ಚರ್ಚನ್ನು ನೋಡ್ತಾ ಇದ್ದೀರಾ. ಈ ಚರ್ಚನ್ನು ಯಾಕೆ ಫೇಮಸ್ ಅಂತ ಹೇಳಿದೆ ಅಂದರೆ, ಈ ಚರ್ಚು ತುಂಬ ಮೂವೀಸ್ಗಳಲ್ಲೆಲ್ಲ ಶೂಟ್ ಆಗಿದೆ. ಶಾರುಖ್ ಖಾನ್ದಾಗಲಿ, ಕನ್ನಡದ ತೆನಾಲಿ ರಾಮ ರಮೇಶ್ ಅರವಿಂದ್ ಅವ್ರ ಫಿಲಮ್ ಆಗಲಿ, ತುಂಬ ಫಿಲಮ್ಗಳು ಇಲ್ಲಿ ಫ್ರಂಟಲ್ಲಿ ಶೂಟ್ ಆಗಿರೋದು. ಸಾಂಗ್ ಎಲ್ಲ ಇಲ್ಲೇ ಶೂಟ್ ಆಗಿರುವಂಥದ್ದು. ಈ ಚರ್ಚಿನ ಹೆಸರು ತುಂಬ ದೊಡ್ಡದು. ಚರ್ಚ್ ಆಫ್ ಅವರ್ ಲೇಡಿ ಇಮಾಕ್ಯುಲೇಟ್ ಕನ್ಸೆಪ್ಷನ್ ಅಂತ ಈ ಚರ್ಚ್ ಹೆಸರು. ಇಷ್ಟು ದೊಡ್ಡ ಹೆಸರು ಇರೋದ್ರಿಂದಲೇ ಇದನ್ನು ಹೆಸರು ಕರೆಯೋಕ್ಕಾಗಲ್ಲ ಅಂತ ಇದನ್ನು ಇಮಾಕ್ಯುಲೇಟ್ ಚರ್ಚ್ ಅಂತಲೂ ಕರೀತಾರೆ, ಮತ್ತು ಪಂಜಿಮ್ ಚರ್ಚ್ ಅಂತಲೂ ಕರೀತಾರೆ. ಈ ಚರ್ಚು ತುಂಬ ಹಳೆಯದು. 1541ರಲ್ಲಿ ಈ ಚರ್ಚು ಬಿಲ್ಡ್ ಆಗಿರುವಂಥದ್ದು, ಮತ್ತು 1619ರಲ್ಲಿ ಇದು ರೀಬಿಲ್ಟ್ ಆಗಿರುವಂಥದ್ದು. ತುಂಬ ಓಲ್ಡ್ ಚರ್ಚ್ ಅಂತಲೇ ಹೇಳ್ಬೋದು. ಮತ್ತು ಇದು ಸೆಕೆಂಡ್ ಲಾರ್ಜೆಸ್ಟ್ ಚರ್ಚು ಬೆಲ್ ಇರುವಂಥದ್ದು ಈ ಗೋವಾದಲ್ಲಿ, ಇದೇ ಚರ್ಚಲ್ಲಿ. ಅಂದರೆ ಈ ಗೋವಾದಲ್ಲಿರೋ ಎಷ್ಟೊಂದು ಚರ್ಚ್ಗಳಿದ್ದಾವೆ, ಆ ಚರ್ಚ್ಗಳಲ್ಲೆಲ್ಲ ಈ ಚರ್ಚಲ್ಲಿ ಇರುವಂಥ ಗಂಟೆ ಏನು ಬೆಲ್ಲಿದೆ ಅದು ಗೋವಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್, ಅಂದರೆ ದೊಡ್ಡ ಗಂಟೆ ಆಗಿರುತ್ತೆ. ಈ ಚರ್ಚನ್ನ ಪಂಜಿಮ್ ಚರ್ಚ್ ಅಂತಲೂ ಕರೀತಾರೆ. ಇದು ಪಣಜಿಯಲ್ಲಿರುವಂಥ ಕ್ಯಾಸಿನೋ ಏನಿದೆ, ಸೊ ಅಲ್ಲೇ ಇರುವಂಥದ್ದು. ಒಂದು 200 ಮೀಟ್ರ್ ಅಷ್ಟೇ, ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಸೊ ನಡ್ಕೊಂಡು ಹೋದ್ರೂ ಹತ್ರ ಆಗುವಂಥದ್ದು ಚರ್ಚ್ ಇದು. ತುಂಬ ಅಂದರೆ ತುಂಬ ಫೇಮಸ್ಸು, ನೋಡೋದು ತುಂಬ ಚೆನ್ನಾಗಿ ಕಾಣುತ್ತೆ. ವಾರ್ಡೇನೂ ಅಷ್ಟೇ, ಈ ಸ್ಟೆಪ್ಸ್ ಎಲ್ಲ ಇದೆಯಲ್ಲ ಕ್ರಾಸಾಗಿ ಜಿಗ್ಜಾಗ್ ಕ್ರಾಸಾಗಿ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಅಂದರೆ ಫ್ರಂಟಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಹಳೆ ಚರ್ಚ್ ಇದು. ಸೊ ತುಂಬ ಮೂವೀಸಲ್ಲೆಲ್ಲ ನೋಡಿರ್ತಾರೆ. ಇಲ್ಲಂತೂ ಹೆವಿ ಟೂರಿಸ್ಟ್ಗಳು ಬರ್ತಾರೆ. ಯಾರ್ಯಾರು ಕ್ಯಾಸಿನೋಗೆ ಬರ್ತಾರೆ, ಮತ್ತಿನ್ನು ಯಾರ್ಯಾರು ಈ ಕಡೆ ಎಲ್ಲ ಬೋಟಿಗೆಲ್ಲ ಹೋಗೋಕ್ಕೆ ಬರ್ತಾರೆ, ಬೋಟಿಂಗೆಲ್ಲ, ಸೊ ಅವರೆಲ್ಲ ಇಲ್ಲಿಗೆ ಬಂದು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬ ಅಂದರೆ ತುಂಬ ಫೇಮಸ್ ಆಗಿರೋಂಥ ಚರ್ಚ್ ಇದು. ಅಂದರೆ ದೊಡ್ಡ ಚರ್ಚ್ ಇದು, ಹೈಟಲ್ಲೂ ಅಷ್ಟೇ. ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋಗಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಾಧ್ಯ ಆದಷ್ಟು ಯಾರಾದರೂ ಕ್ಯಾಸಿನೋಗೆ ಹೋದರೆ ಅಥವಾ ಪಣಜಿಗೆ ಹೋದರೆ ಇದನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಈ ಚರ್ಚು ಅಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಸರ್ಕಲ್ ಬರುತ್ತೆ, ಆ ಸರ್ಕಲಲ್ಲೇ ಇರುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಫ್ರಂಟಲ್ಲೂ ಅಷ್ಟೇ, ನೋಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಚರ್ಚಿಗೆ ಡ್ರೆಸ್ ಕೋಡ್ ಇದೆ. ಸಾಧ್ಯ ಆದಷ್ಟು ತೀರಾ ಮಾಡ್ರನ್ನಾಗಿರುವಂಥ ಡ್ರೆಸ್ಗಳನ್ನ ಹಾಕ್ಕೊಂಡು ಹೋಗೋಂಗಿಲ್ಲ. ಮತ್ತು ಈ ಚರ್ಚನ್ನು ಕ್ರೌನ್ ಆಫ್ ಪಣಜಿ ಅಂತಲೂ ಕರೀತಾರೆ. ಈ ಸ್ಟೆಪ್ಸ್ ಇದೆಯಲ್ಲ, ಸೊ ಇಲ್ಲೇ ತುಂಬ ಮೂವೀಸ್ಗಳು ಸಾಂಗ್ ಎಲ್ಲ ಶೂಟ್ ಆಗಿರುವಂಥದ್ದು. ಇತ್ತೀಚೆಗೆ ಬಂದ ಸಿಂಗಮ್, ಅಂದರೆ ಈ ಹಿಂದಿಯ ಸಿಂಗಮ್ ಏನಿದೆ ಅಜಯ್ ದೇವ್ಗನ್ದು, ಅದೆಲ್ಲ ಇಲ್ಲೇ ಶೂಟ್ ಆಗಿರುವಂಥದ್ದು. ಇನ್ನು ಕನ್ನಡದ ತೆನಾಲಿ ರಾಮ ಎಲ್ಲ ಇಲ್ಲೇ ಶೂಟ್ ಆಗಿರುವಂಥದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಾಧ್ಯ ಆದಷ್ಟು ಹೋದರೆ ನೋಡ್ಕೊಂಡು ಬನ್ನಿ. ಫೋಟೋ ಶೂಟಿಗಂತೂ ಮಾಡಿಸೋದಂಥ ಜಾಗ ಇದು.
ಇದು ಇನ್ಸೈಡ್ ವ್ಯೂ ಒಳಗಡೆ ಚರ್ಚ್ ಒಳಗಡೆ ಇದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಇದಾದಮೇಲೆ ಇದ್ರ ಪಕ್ಕದಲ್ಲೇ ಕ್ಯಾಸಿನೋ ಇರುವಂಥದ್ದು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಇದು ಕ್ಯಾಸಿನೋ ಇರೋ ಜಾಗ. ಇಲ್ಲಿ ಬಿಗ್ ಟೆಡಿ ಕ್ಯಾಸಿನೋ ಇದೆಯಲ್ಲ, ಸೊ ಇಲ್ಲೇ ನಾವು ಎಲ್ಲ ಕ್ರೂಸ್ಗೆಲ್ಲ ಹೋಗಿದ್ದು. ಸೊ ಇವಾಗ ಟಿಕೆಟ್ ತೊಗೊಂಡು ಒಳಗೆ ಹೋಗೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದಾದಮೇಲೆ ನೆಕ್ಸ್ಟು ನಮ್ಮ ಮುರುಡೇಶ್ವರ ಗೋಕರ್ಣ ಏನು ನೋಡ್ಕೊಂಡು ಬಂದ್ವಿ, ಅದ್ರ ವೀಡಿಯೋಗಳು ಪಾರ್ಟ್ ಬೈ ಪಾರ್ಟ್ ಬರ್ತವೆ.